ಸಂಚಿಕೆಯನ್ನ ಬಿಡುಗಡೆ ಮಾಡಿದಂತ ಶ್ರೀಯುತ ಸಾಮಾನ್ಯ ಡಾಕ್ಟರ್ ಟಿ ಪರಮೇಶ್ವರ್ ಸರ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಗೌರವಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇವೆ. ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮ, ಆಮೇಲೆ ಬಹಳ ಉತ್ತಮವಾದಂಥ ಕಾರ್ಯಕ್ರಮ, ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಮಾಡುವಂಥದ್ದು ಮತ್ತು ಕೃತಜ್ಞತಾ ಸಮಾರಂಭ ಬಹಳ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನಿಂದ ಸಮ್ಮೇಳನವನ್ನು ಆಯೋಜನೆ ಮಾಡಿ ಮುಖ್ಯಮಂತ್ರಿಗಳನ್ನ ಬರಮಾಡಿಕೊಂಡು ಅವರಿಂದ ತಮ್ಮ ಬೇಡಿಕೆಗಳನ್ನು ಕೂಡ ಬಗೆಹರಿಸಿಕೊಂಡು ಇವತ್ತು ರಾಜ್ಯದಲ್ಲೇ ಏನು ಒಂದು ಪತ್ರಕರ್ತರು, ಕಾರ್ಯನಿರತ ಪತ್ರಕರ್ತರ ಸಂಘ, ತುಮಕೂರಿನ ಸಂಘ ಇಷ್ಟೊಂದು ಜವಾಬ್ದಾರಿಯುತವಾಗಿ ಕಾರ್ಯಕ್ರಮವನ್ನು ಮಾಡಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾತಾಡುವ ರೀತಿಯಲ್ಲಿ ಮಾಡಿದೆ. ನಾನು ವಿಶೇಷವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇನೋ ಗೊತ್ತಿಲ್ಲ, ನಿಮಗೆ ನಮ್ಮ ಹತ್ರ ಎಲ್ಲ ಮಾತಾಡೋ ಒಂಥರ ಮಾತಾಡ್ತೇವೆ, ಆದ್ರೆ ನಿಮ್ಮ ಕಾರ್ಯಕ್ರಮ ಮಾಡುವಾಗ ಬಹಳ ಜವಾಬ್ದಾರಿಯಿಂದ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಉದಾಹರಣೆ, 4,500 ಪತ್ರಕರ್ತರನ್ನ ಇಡೀ ದೇಶದಿಂದ ತುಮಕೂರಿಗೆ ಬರಮಾಡಿಕೊಂಡು ಇಡೀ ರಾಷ್ಟ್ರದ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ಮಾಡಿದ್ರಲ್ಲ ಹಿಂದೆ, ಅದರ ಯಶಸ್ಸು ಕೂಡ ನೀವು ಸಿಗಲಿ ಅಂತ ಹೇಳಿ ನಾನು ಅದೇ ದಾರಿಯಲ್ಲಿ ಇವತ್ತು ತಾವು ಹೊರಟಿದ್ದೀವಿ. ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮಾಧ್ಯಮ ಕ್ಷೇತ್ರ ಯಾವುದೋ ಸ್ವಂತ ಆಸ್ತಿ ತರ ಆಗೋಗಿ, the large media houses are owned by either an industrialist or a corporation. ಅವರ ಆಸಕ್ತಿ ಏನಿರುತ್ತೆ, if I own a newspaper, if I own a TV channel, what would be my interest? Is it not going to be protected on that direction? ಅವರ ಅಭಿಪ್ರಾಯಗಳನ್ನ ರಕ್ಷಣೆ ಮಾಡೋದಕ್ಕೆ ನಾನು ಓನರ್ ಆಗಿ ಹೇಳೋದಿಲ್ಲ. ಎಲ್ಲೋ ಒಂದು ಕಡೆ ವೆಸ್ಟೆಡ್ ಇಂಟ್ರೆಸ್ಟ್ ಬರ್ತಾ ಇದೆ. ಇವತ್ತು ಯಾವ HNF ದೊಡ್ಡ ದೊಡ್ಡ ಚಾನೆಲ್ಗಳನ್ನು ತಗೊಂಡ್ರೆ, ದೊಡ್ಡ ದೊಡ್ಡ ಪತ್ರಿಕೆಗಳನ್ನ ತಗೊಂಡ್ರೆ, ಅವೆಲ್ಲ owned by a big industrialist or big corporation. ಆಗ ಸ್ವಾಭಾವಿಕವಾಗಿ ವೆಸ್ಟೆಡ್ ಇಂಟ್ರೆಸ್ಟ್ ಬಂದೇ ಬರುತ್ತೆ ಅಂತ ಹೇಳಿ ಇದು ಒಂದು ಸವಾಲು. ಜರ್ನಲಿಸಂ ಅಲ್ಲಿ ಇದು ಒಂದು ಇತ್ತೀಚಿನ ಸವಾಲು ಅಂತ ಹೇಳಿ ನನಗೆ ಅನಿಸುತ್ತೆ. ಎರಡನೇದು, ಬಹಳಷ್ಟು ಪತ್ರಿಕೆಗಳಾಗಿರ್ಬೋದು, ಚಾನೆಲ್ಗಳಾಗಿರ್ಬೋದು, ಅವೆಲ್ಲ ರಾಜಕೀಯ ಪಕ್ಷಗಳ ಮೌತ್ ಪೀಸ್ಗಳಾಗ್ತಾ ಇದ್ದಾವೆ. ನಾನು ಸ್ವಲ್ಪ ನಮ್ಮ ಮಾಸ್ಟರ್ ಅದಕ್ಕೆ ಸ್ವಲ್ಪ ನೇರವಾಗಿ ಹೇಳ್ಬಿಡ್ತೀನಿ, ವಿಚಾರಗಳಿರೋದನ್ನು ಹೇಳ್ತೀನಿ, ಅದು ನಿಮ್ಮ ವಿಶ್ಲೇಷಣೆಗೆ ಬಿಟ್ಟದ್ದು. They have become mouthpieces of political parties. Is that the agenda for you? Journalism ನ್ಯೂಟ್ರಲ್ ಸ್ಟ್ಯಾಂಡ್ ತಗೋಬೇಕು. ನಮಗೆ ಎಂತದ್ದಿರಬೇಕು ಅಂದ್ರೆ, ನಿಮಗೆ ಫ್ರೀಡಮ್ ಆಫ್ ರೈಟಿಂಗ್, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಕೊಟ್ಟಿದ್ದಾರೆ.
freedom is the protector of democracy. ಪ್ರಜಾಪ್ರಭುತ್ವದ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಿಮಗೆ ಆ ಫ್ರೀಡಮ್ ಕೊಡೋದ್ರ ಮೂಲಕ ಕೊಟ್ಟಿದ್ದಾರೆ. ವೈ? ಬಿಕಾಸ್ ಯು ಆರ್ ನ್ಯೂಟ್ರಲ್. ನಾನು ಅನೇಕ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಹೇಳಿದ್ದೇನೆ, ಜರ್ನಲಿಸಂ ಸತ್ಯ ಹೇಳೋದು. You are the reflector of an incident. You are the reflector of the society. ಆ ಸಮಾಜದ ಪ್ರತಿಬಿಂಬ ಆಗಿರಬೇಕು ನೀವು. ಅದಕ್ಕಾಗಿ ನಿಮಗೆ ನ್ಯೂಟ್ರಾಲಿಟಿ ಕೊಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಪೊಲಿಟಿಕಲ್ ಪಾರ್ಟಿಯ ಮೌತ್ ಪೀಸ್ಗಳಾಗ್ತಾ ಇದ್ದಾವೆ ಎನ್ನುವಂತ ಆತಂಕ ಈಗ ಬರ್ತಾ ಇದೆ.